ಹೊಡೆದ್ಗಿರ್ದವ್ರೆ ನಾನು ಕೇಳ್ಬೇಕಪ್ಪ. ನನಗೆ ಹಿಡ್ಕೊ ಅಂತ ಕೊಟ್ಟರೆ ಅದು ಹಿಡ್ಕೊಂಡಿದ್ದೀನಿ. ಬಾ ಮಚ್ಚ, ನನಗೂ ವಿಡಿಯೋ ಮಾಡ್ಬಾರ ಮಚ್ಚ. ಲೇ ಅಣ್ಣ ತಳ್ಬಿಡು ಇರೋಣ ಅಣ್ಣ, ಒಂದೆರಡು ವಿಡಿಯೋ ಅಷ್ಟೇ ಅಣ್ಣ, ರೀಲ್ಸ್ ಅಣ್ಣ. ನಿಜವಾಗ್ಲೂ ಹೆಂಗೆ ಎತ್ತಾಯ್ತಂದ್ರೆ ವಿಡಿಯೋ ಲಿಟ್ರಲಿ ಗಾಯ್ಸ್ ಹೆಂಗ್ ತಳ್ತೈತಂದ್ರೆ ಕೈ ಹಿಡ್ಕೊಳ್ಳಿ, ಭದ್ರ ಹಿಡ್ಕೊ. ಆಲ್ಮೋಸ್ಟ್ ಬರೋದು ಬಂದ್ಬಿಟ್ವಿ, ಗಾಳಿ ಇವಾಗ ಜಾಸ್ತಿ ಆಗೋಗೈತೆ. ಏನ್ ಜುಗಾಡ್ ಮಾಡ್ತಿದ್ದೀರಾ ಬ್ರೋ? ಲವ್ ಮಚ್ಚ ಹಗ್ಗ ನನಗೂ ದಾನ ಮಾಡೋ. ಮುಖನೇ ಕಾಣಿಸ್ತಾ ಇಲ್ಲ, ಇವನ್ ಕಾಣಿಸ್ತೀವಿ ಅಣ್ಣ. ಎಲ್ಲಾರು ಬೈ ಚೈನ್ ಗೀನಿಗೆ ತಗ್ಲಾಕ್ ಹೋಗ್ಬಿಟ್ರೆ ಕಷ್ಟ. ಮುಟ್ಟಾಳ್ರ ಇರ್ಬೋದೇನೋ. ನಮ್ದು ಏನಿಲ್ಲಪ್ಪ, ಅಲ್ಲೊಂದು ಬ್ಯಾಗ್ ತಗ್ಲಾಕೊಂಡವನು, ಇಲ್ಲೊಂದು ಬ್ಯಾಗ್ ಅಷ್ಟೇ. ಬಿಡು ಕೊಡಿಲಿ ಕೊಡಲಿ. ನನ್ ಚೈನ್ ನೋಡಿಲಿ, ಇವಾಗ ತಾನೇ ಲೂಪ್ ಮಾಡ್ಕೊ ಬಂದೆ, ಎಲ್ಲ ಆರ್ಬಿಟ್ಟೈತಿ. ಅಣ್ಣ ಗಾಡಿ ಕೀನಾದ್ರೂ ಆಫ್ ಮಾಡೋಣ, ಸುಮ್ಮನೆ ಯಾಕ? ಓ ಇವ್ರೇನೋ ಮನೇನೆ ಕಟ್ಕೊಂತಾರ ಇಲ್ಲಿ. ನಾನು ಹೇಳ್ದೆ ಜಾರುತ್ತೆ ಮಚ್ಚ ಹೋಗುವಾಗ ಮಲಗಿಸಿದ್ರೆ ಅಂತ. ಯಾರನ್ನ ಟೆಂಟೇ ಇರಲಿ ಬಿಡ, ಏನಾಯ್ತದೆ ಟೆಂಟಲ್ಲೇ ಮಲ್ಕೊಳ್ರಿ. ಬಜೆಟ್ ಫ್ರೆಂಡ್ಲಿ ಅಪ್ಪ ನಮ್ದು. ಅಲ್ಲೇ ತಾನೆ ತೆಗೆದು ಸುಟ್ಬಿಟ್ಟು ಕಟ್ಬಿಡೋಣ ಒಂದೇಟಿ. ನಮ್ಗೆ ಇವು ಯಾವ ಟೆನ್ಷನು ಇಲ್ಲಪ್ಪ. ಯಾಕೆ ಗೊತ್ತಾ ಫ್ರೆಂಡ್ಸ್, ಇಲ್ಲ ಅಂದ್ರೆ ಟಾರ್ಪಲ್ ಹಾಕೊಂಡು ಮುಚ್ಕೊಂಡ್ಬಿಡ್ತೀರಿ. ನಮ್ಮ ಮಗ ಅವನೆಲ್ಲ ಕರ್ಕೊಂಡು ಹೋಗಿ ರೋಡಲ್ಲಿ ಕಳ್ಸೋಣ. ಅಣ್ಣ ಮೈಕೆ ಮಾಡಿಲ್ಲ, ಎಷ್ಟು ಹೇಳಿದ್ರು ಬರೀ ವಿಡಿಯೋ ಮಾಡ್ತಾನೆ. ಹೌದಾ, ಸರಿ ಸರಿ ಸರಿ. ವಾಯ್ಸ್ ಬರುತ್ತಾ ಇಲ್ಲ ವಿಡಿಯೋದಲ್ಲಿ ನೋಡ್ಕೊ. ಒಂದೆಲ್ಲ ನೆಂದು ಐತೆ ಒಳಗಡೆ ಇಲ್ಲಿ ಹೊಡ್ಸ್ಕೊಂತ. ಅಯ್ಯೋ ನಮ್ಮ ಬಂಡವಾಳ ಏನು ಕೇಳ್ತೀರ? ಅದು ನೋಡು, ಆಪೋಸಿಟ್ ನೋಡ್ತಾ ಇರೋದು. ಏನ್ ಮಾಡಿದ್ರೆ ಕೆಳಗಡೆ ನೀನಲ್ಲ ಒಂದು ಇಲ್ಲಾಂದ್ರೆ ಅಲ್ಲಿ ನಿಲ್ಸ್ಬಿಟ್ಟು ಈ ತರ ಆಡ್ಸೋದು. ಯಾಕ್ರೆ ಈ ಅಗಾಡ್ ಮಾಡೋದಕ್ಕೇನೆ ಎಷ್ಟೊಂದು ಕಷ್ಟ ಬಿದ್ದಿದೀವಿ ಅಂದ್ರೆ 2 ದಿನದಿಂದ. ಪಾಪ ನಮ್ಮ ಪ್ರಶಾಂತ್ ಅಣ್ಣನ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ಅವನೇ ಮಾಡ್ಕೊಟ್ಟಿದ್ದು. ಇದೆಲ್ಲ ಹಜಾರ್ಡ್ ಇರ್ಲಿಲ್ಲ, ಫಾಗ್ ಲೈಟ್ ಇರ್ಲಿಲ್ಲ, ಫಾಗ್ ಲೈಟ್ ಎಲ್ಲ ಮಾಡ್ಕೊಟ್ಟ ನೋಡಿ. ಅಲ್ಲಿ ಫಾಗ್ ಲೈಟ್ ಎಲ್ಲ ಅವನೇ ಹಾಕೊಟ್ಟಿದ್ದು, ಹಜಾರ್ಡು ಹಾಕೊಟ್ಟ. ಬಟ್ ಈ ಸ್ವಿಚ್ ಮಾತ್ರ, ಈ ಬೋಲ್ಟ್ ತೆಗಿಯಕ್ ಬರ್ಲಿಲ್ಲ, ಸೊ ಅದನ್ನ ಮಾತ್ರ ಬಿಟ್ಟೋಯ್ತು. ನೋಡೋಣ, ಅದು ಇಲ್ಲಿಗೆ ಫಿಟ್ ಮಾಡಿಸ್ಬೇಕು ಅಂತ ಪ್ಲಾನ್ ಹಾಕಿದ್ವಿ, ಅದಕ್ಕೆ ವೈರ್ ಬಿಟ್ಟಿದೀನಿ. ಮುಂದೆ ಎಲ್ಲಾರು ಶಾಪ್ ಸಿಕ್ಕಿದ್ರೆ ಫಿಟ್ ಮಾಡ್ಸೋಣ ಹಿಂಗೆ, ಇಲ್ಲ ಅಂದ್ರೆ
ಇದನ್ನೇ ತಗೊಂಡು ಇಲ್ಲಿಗೆ ಹಾಕೋಬಹುದು. ಹಿಂಗೆ ನೋಡೋಣ ಮುಂದೆ ಹೆಂಗಾಗುತ್ತೋ ನೋಡ್ಕೊಂಡು ಸಿಚುವೇಶನ್ ತಕ್ಕಂಗೆ ಮಾಡ್ಕೊಳ್ಳೋಣ. ಏನ್ ಹೇಳ್ತೀರಾ? ಸದ್ಯಕ್ಕೆ ಏನೇನೋ ವೈರಿಂಗ್ಸ್ ಮಾಡೋನೆ ನೋಡಿ, ಟ್ಯಾಗ್ ಎಲ್ಲ ಹಾಕಿ ಇದೆಲ್ಲ ವೈರ್ ತಗೊಂಡವನೆ. ಯಾಗೊಂದು ಎಕ್ಸ್ಟ್ರಾ ಇಟ್ಕೊಂಡಿದೀನಿ ಅದಕ್ಕಾದ್ರೂ ಬೇಕಾಗತ್ತೆ ಅಂತ ಇಲ್ಲೇನೆ. ಏನೋ ಸೌಂಡ್ ಗೊತ್ತಾಯ್ತಲ್ಲ, ಯಾವ್ದ್ರದ್ದು ಸೌಂಡ್? ಟ್ರಕ್ ಅದ ಎಲ್ಲವರು ಅವರು ಗ್ಯಾಸ್ ತುಂಬಾ ಲೇಟ್ ಗ್ಯಾಸ್ ಇವ್ರು ಬರೋದು. ಹೇಗೆ ಸ್ಲೋ ಹೊಡಿತಾನೆ. ಈ ತರ ಆದ್ರೆ ನಾವು 10 ಗಂಟೆ ಆದ್ರೂ ಹೋಗಕ್ಕಾಗಲ್ಲ. ತೆಗಿ ಒಂದು ಫೋಟೋ ಇಲ್ಲಿಂದ ನನ್ನ ಫೋನು ಕ್ಲಿಯರ್ ಆಗೈತಿ. ಗೈಸ್ ಬಂದ್ರು. ಬ್ಯಾಗ್ನ ಇಲ್ಲಿಗೆ ಹಾಕಿದ್ವಿ ಗೈಸ್. ಇವಾಗ ಏನಿದ್ರು ಬಂದು ಚೈನ್ಗೆ ಏನು ಟಚ್ ಆಗಲ್ಲ. ನೋಡೋಣ, ನೀನ್ ಹತ್ತಾಗೈತದಲ್ಲ. ಒಂದ್ ಬ್ಯಾಗ್ ಕಟ್ಟಿದೀವಿ, ಇನ್ನೊಂದ್ ಬ್ಯಾಗ್ ಹಾಕೊಂತಾನೆ. ಇವಾಗ ಏನ್ ಪ್ರಾಬ್ಲಮ್ ಇಲ್ಲ. ನೋ ಜಯಂತ, ನಂಬರ್ ಇಸ್ಕೊ, ಒಂದು ನಂಬರ್ ಇಸ್ಕೊ. ನಾನ್ ರೈಡ್ ಮಾಡ್ಬೇಕಾದ್ರೆ ಕಾಲ್ ಪಿಕ್ ಮಾಡಕ್ಕಾಗಲ್ಲ ಎಮರ್ಜೆನ್ಸಿಗೆ. ಇದಾಗ್ತದ ಯಾಕಪ್ಪ ನಿಮ್ದಲ್ಲಿ ಜಿಗಾಡು ಅಲ್ಲ ಗೈಸ್. ಏನೇನೋ ಆಟ ಆಡಿದ್ರೆ ಅದನ್ನ ಅಲ್ಲಿ ಕಟ್ತೀನಿ ಅನ್ಬಿಟ್ಟ ಏನು ಆಗಕ್ಕಾಗಿಲ್ಲ. ನೋಡಿಲ್ಲ ನಮ್ಗೇನು ಬೇಡ, ನೋಡಿಲ್ಲ ಆರಾಮಾಗಿ ಕಟ್ಬಿಟ್ಟಿದೀವಿ. ಮನೆ ಯಾರ್ದಾದ್ರು ಚಾರ್ಜರ್ ಪೆನ್ ತಂದಿದ್ಯಾ? ಚಾರ್ಜರ್ ತಂದಿದ್ಯಾ? ಸತ್ತೋಗ್ಬಿಡ್ತು, ಇಲ್ಲಾಂದ್ರೆ ಫೋನು ಇರಲ್ಲ. ಇವಾಗೇನ್ ಕೊಡಲ್ಲ ಅಣ್ಣ. ವ್ಲಾಗಿಂಗ್ ಸೆಟಪ್ ಮಾಡ್ತಾನೆ. ಯಾವಾಗಿಂದ ಅಣ್ಣ? ಯಾವ್ದು ಚಾನೆಲ್ ನೇಮು? ಐಫೋನ್ ಒಂದ್ ಎತ್ಕೊ ಬಂದಿದ್ಯಾ ಅಣ್ಣ? ಐಫೋನ್ ಎಲ್ಲಣ್ಣ ತೋರ್ಸೋಣ. ಯಾವ್ದು? ಐಫೋನ್ 17 ಪ್ರೋ ಮ್ಯಾಕ್ಸ್. ಶ್ರೀಮಂತ್ರಪ್ಪ, ಶ್ರೀಮಂತರು. ನಾವು ಬಡವರು ದೇಶ ಜುಗಾಡ್ ಮಾಡಿದೀವಿ ನೋಡಿಲ್ಲಿ. ಎಲ್ಲೂ ಟಚ್ ಆಗಲ್ಲ ಮಚ್ಚ. ಏನು? ಅವಾಗ್ಲೇ ಕಿತ್ಲ ಆಡ್ಬಿಟ್ರಲ್ಲ, ಕೊಡಲ್ಲ. ಅವ ಏನಾದ್ರು ಕೊಡಲ್ಲ. ಇವಾಗ ತಗೋ ಅಂದ್ರೆ ಬೇಡ ಅಂತೀರಾ. ಅದು ಅಜಾಡ್ ಹಾಕ ಮಚ್ಚ ನಂದ್ರಲ್ಲಿ. ಏನದು? ಅಲ್ಲ ಬಿಸಾಕ್ಬಿಟ್ಟು ಅಂತ ನಾನು. ಅಲ್ಲ ಕಣೋ, ಅದು ಪೌಚ್ ಇದ್ರೆ ಇನ್ನೂ ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ. ಮೆಟಲ್ ಅಲ್ಲಿ ಎಲ್ಲಿ ಕೂತ್ಕೊಳ್ಳುತ್ತೆ. ಹೋಗಿ ಎತ್ಕೊಬರಾಗು. ಇಲ್ಲ ಆನ್ ಆಗಿಲ್ಲ. ಸಾವುಕಾರ ಮಂದಿ ಅಪ್ಪ ಇಸ್ಕೊಂತೀರ. ಇಷ್ಟೊತ್ತವರೆಗೂ ಮಾತಾಡೋದು ಏನು ಬಂದಿಲ್ಲ. ಅರ್ಧ ದಾರಿಗೆ ನೋಡಿ ಬ್ರೋ ಇಲ್ಲಿ ಇನ್ನ ಹೋಗಿಲ್ಲ ಮಂಗ್ಳೂರ್ಗೆ. ಹೊಡೆದಿಕ್ಕವರು ಇನ್ನು ಹೋದ್ರೆ ಚೆನ್ನಾಗಿ ಬಂದೈತೆ. ಹೋದ್ರೆ ಸ್ಟೋರೇಜ್ ಫುಲ್ಲು. ಅಲ್ಲಿ ಹಿಡ್ದಿರೋದಲ್ಲ ಬಂದೈತೆ ಟೋಲ್ ಹತ್ರ ಚೆನ್ನಾಗಿ ಬಂದೈತೆ. ಕೊಡೋದು ಅಚ್ಚು ನಡೀರಿ ಬಿಡೋಣ. 50 ಕಿಲೋಮೀಟ್ರ್ ಅಲ್ಲಿ ನಿಲ್ಸಿ. ಗೈಸ್ ಹೇಗಿದೆ? ಆಯ್ತಾ ಗೈಸ್? ಬರ್ರೋ, ವೆದರ್ ನೋಡೋ, ಮಳೆ ಬರಂಗೈತೆ. ಬರ್ರೋ. ನಾನು ಕಿಪ್ಪಿ ಅವ್ರಿಗೆ ಪಾರ್ಟ್ನರ್ಶಿಪ್ ಬ್ಲಾಗ್ ಅಂತ ಹೇಳ್ತೀನಿ. ಕಿಪ್ಪಿ
ಏನೋ ಇಲ್ಲೇ ಐತೆ ಬರೋ ಹೆಲ್ಮೆಟ್ ಮೇಲೆ. ಏ ಇಲ್ಲೇ ಐತೆ ಬರೋ ಹೆಲ್ಮೆಟ್ ಮೇಲೆ. ಇಲ್ಲೇ ಐತೆ. ಬಾಯ್ ಫ್ರೆಂಡ್ ಚಿಕ್ಕಮಂಗ್ಳೂರ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಮ್ಮಲ್ಲ ಗೈಸ್, ಕೀರ್ತಿ ಅವ್ರ ಬಾಯ್ ಫ್ರೆಂಡು ಹಿಂಗವನೆ ಮನ್ಮತ ಇವನ ಹೆಸರು. ಏ ಬರ್ರೋ ಹೋಗೋಣ. ಸೊ ಗೈಸ್ ತುಂಬ ಲೇಟ್ ಆಯಿತು. ಇವಾಗ ಆಲ್ಮೋಸ್ಟ್ ಮಳೆ ಬರೋಂಗೈತೆ. ರೂಮ್ಗೆ ಹೋಗಿ ಸೇರ್ಕೋಬೇಕು. ಹೋಗೋದೇ 10 ಗಂಟೆ ಆಗುತ್ತೆ ಏನೋ. ಈಗ ನನ್ನ ಮಕ್ಕಳು ಸ್ಲೋ ಆಗಿ ಹೊಡಿತವ್ರೆ. ನೋಡೋಣ. ಏ 6 ಗಂಟೆಗೆ ಓಪನಿಂಗ್ ಅಪ್ ಇರೋದು. 5 ಗಂಟೆಗೆ ರೆಡಿ ಆಗ್ಬೇಕು ನೀವೆಲ್ಲ. ಸೊ ಗೈಸ್ ಈ ಥರ ಇದೆ ರೂಮು. ಬುಕ್ ಮಾಡೋದು ಲೋ ಬಜೆಟ್ ಫ್ರೆಂಡ್ಸ್. 780 ರೂಪಾಯಿ ಅಷ್ಟೇ. ಏನು ಎದಳ್ಬೇಕಪ್ಪ, ಮಲ್ಕೋ ಬೇಗ. ಒಂದು ಬೆಡ್, ಒಂದು ಸೋಫಾ ಇದೆ, ಒಂದು ವಾಷಿಂಗ್ ಮೆಷಿನು. ಆಗುತ್ತೆ. ಸ್ಟವ್ ಐತೆ ಮಚ್ಚ. ಏನ್ ಮಾಡ್ಕೊಂತೀಯ? ಮ್ಯಾಗಿ ಮಾಡ್ಕೊಂತೀಯ ಮಚ್ಚ? ಲೈ ಸ್ಟವ್ ಕೊಡ್ತಾರಂತಿದ್ದಲ್ಲ, ಕೊಟ್ಟವ್ರು ನೋಡೋ ಸ್ಟವ್. ದಿಂಬು ಬೆಡ್ಡು ಎಲ್ಲ ಐತೆ ನೋಡಿದೆ. ದಿಂಬು, ರಗ್ಗು, ಇಲ್ಲಿ ಬೆಡ್ಶೀಟ್, ಇಲ್ಲಿ ನೋಡು. ಇದ್ದೋಲ್ರು ಬೇಗ ಅಲ್ಲೇ. ಇಲ್ಲೇ ಟೈಮ್ ಆಯ್ತು. ಬೇಗ ರೆಡಿ ಆದ್ರೆ ಹೋಗ್ಬೋದಪ್ಪ. ಬರದೇ 2 ಜಗ್ಗು. ಅದು ಉಯಿಸ್ಕೊ ಫಸ್ಟ್. ಉಯಿಸ್ಕೊಂಡು ಮತ್ತೆ ಕಾಯಿತ್ತದು. ಏನು ಮಚ್ಚ? ಚೆಕ್ಔಟ್ ಆಗೋ ಟೈಮ್ ಬಂತು ಗೈಸ್ ಆಲ್ರೆಡಿ. ಬೆಳಗ್ಗೆ 6 ಗಂಟೆ 5:15 ಬಿಡ್ಬೇಕು ಅನ್ಕೊಂಡು ಎಲ್ಲ ಇವನಿಂದ ಸ್ನಾನ ಮಾಡ್ತೀನಿ ಅನ್ಕೊಂಡು ಲೇಟ್ ಆಯ್ತು. 6:30 ಇವರು ನಮ್ಗೆ ಹೇಳ್ತಾರೆ. ಏನೋ ಎಷ್ಟು ಗಂಟೆಗೆ ಎದ್ದಿದೀಯ ನೀನು? ನಾನು 5 ಗಂಟೆಗೆಲ್ಲ ಎದ್ದಲ್ದೆ. ಏ ಬಿಡ, ಏನೋ ತೋರಿಸ್ತೀಯ ನೋಡ್ರಿ ಗೈಸ್. ನಾವೇನು ಮಾಡಕ್ಕಾಗಲ್ಲ. ನೀವೇನ್ ಕಮ್ಮಿನಾ? ಅದೇ ನಾವು ಸಂಸಾರ ಮಾಡಂತಂದಿದ್ರಲ್ಲ, ಈಗ ನಮ್ಮ ಮಕ್ಳು ಬಳಸ್ಕೊಂತವ್ರೆ ಫ್ರೆಂಡ್ಸ್. ಏನ್ ಮಾಡೋಣ? ನಾವು ಕ್ಯಾಮ್ರಾಗಳು ತಂದಿದೀವಿ, ನೀವು ಸಂಸಾರ ಮಾಡೋ ಬ್ಯಾಗ್ ತಂದಿದ್ದೀರ. ಟಾರ್ಪೋಲು, ಆ ಟಾರ್ಪ್ನಲ್ಲೂ ಬಿಟ್ಟಿಲ್ಲ. ಏ ಪರವಾಗಿಲ್ಲ, ವಾಶ್ರೂಮ್ ಎಲ್ಲ ನೀಟಾಗೈತೆ. ಅಷ್ಟೊಂದೇನು ಗಲೀಜಿಲ್ಲ. 700 ರೂಪಾಯಿಗೆ ಹೊತ್ತು ಫ್ರೆಂಡ್ಸ್. 750 ರೂಪಾಯಿಗೆ ಹೊತ್ತು. ಸರಿ, ಬೇಗ ಚೆಕ್ಔಟ್ ಆಗೋಣ ಬರ್ರಿ. ಇನ್ನು ಅಲ್ಲಿ ಹೋಗ್ಬೇಕು. ಬೆಳಗ್ಗೆ ವೆದರ್ ನೋಡಿ ಗೈಸ್, ಎಲ್ಲ ನೀರು. ನೈಟ್ ಮಳೆ ಪೂರ್ತಿ ಹೊಡೆದೈತೆ. ತೆಗಿಯಪ್ಪ ಸ್ವಾಮಿ, ಗೇಟ್ ತೆಗಿ. ಹೊರಗಡೆಗೋ ಆ ಗೇಟ್ ತೆಗಿಯಕ್ಕೆ ಒದ್ದಾಡ್ತಾವನಲ್ಲಿ. ಅಷ್ಟೇ, ಜೀವನನೇ ಅಷ್ಟೆ. ಇದೇನೋ ನೈಟ್ ಹಾಲ್ಟ್ ಆಗಿದ್ದು. ಲೇ ಥೂ, ಕೀ ಎತ್ಕೊ ಬಂದಿದ್ದೀನಿ. ಇಟ್ಟು ಬರೋ. ಇಟ್ಟು ಬರೋ. ಹೋಗು, ಇವಾಗ ಅಲ್ಲಿ ಹೋಗ್ಬೇಕು. ಅಯ್ಯೋ ಇದ್ದೋಗಲ್ಲೇ. ಇಲ್ಲ ಬಾಯಿ ಲಗೇಜ್ ಕಟ್ಕೊಳ್ರಿ. ಯಾಕೆ ಹಂಗೆ ನಿಂತಿದ್ದೀರೋ?
ಡನ್ ಗೋ. ಯಾಕೋ ಹಿಂಗ ಹಾಂ ಮುಳ್ಳಂಗಿರಿ ಹಾಂ. ಈ ವೆದರ್ಗೆ ಅಲ್ಲಿಂದ ಬೆಂಗಳೂರಿಂದ ಬರ್ಬೇಕಾಯ್ತು. ಏನ್ ವೆದರ್ ಮಚ್ಚ ಸ್ಟೆಲ್ಫಿ ಸಿಕ್ಬೇಕು ಅಂತಲ್ಲ. ಓಯ್ ಸ್ಟೆಲ್ಫಿ ಸಿಕ್ಕು. ಇದು ಬಾಯ ತದಲ್ತಾ ಇಲ್ಲ ಚಳಿಗೆ. ಸ್ಟೆಲ್ಫಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಸೆಲ್ಫಿ ಸ್ಟಿಕ್ ಬೇಕಂದ್ರಲ್ಲ ನಾಳೆ ತೋರ್ತಾ ಇಲ್ಲ ಮರ. ಓ ಫಾಗ್ ನೋಡಿ ಗಾಯ್ಸ್, ಎಲ್ಲ ಫಾರೆಸ್ಟ್ ಏರಿಯಾದಲ್ಲಿ. ವೆದರ್ ಮಾತ್ರ ಸೂಪರ್ ಗಾಯ್ಸ್. ಈ ಟೈಮಲ್ಲಿ ಬರಬೇಕು. ಇವತ್ತು 30 ಜುಲೈ 30. ಸ್ಟಿಕ್ ಆಗಲ್ಲೈತೆ. ಸೈಡ್ಗೆ ಹಾಕಿದ್ರೆ ಎತ್ಕೊಡ್ತೀನಿ ನೋಡು. ಸೈಡ್ಗೆ ಹಾಕ್ರಿ. ಸೈಡ್ಗೆ ಹಾಕೋ. ಸೈಡ್ಗೆ ಹಾಕೋ, ಸ್ಟಿಕ್ ಕೊಡ್ತೀನಿ. ಗೈಸ್ ನೀವೇ ನೋಡ್ಬೋದು ಫಾಗ್ ಎಷ್ಟು ನೀಟಾಗೈತೆ ಅಂತ. ಮಳೆ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತಿದ್ದಾರೆ. ಇವ್ರನ್ನೆಲ್ಲ ಕರ್ಕೊಬಂದ್ಬಿಟ್ರೆ ಅಯ್ಯೋ ಮಳೆಗೆ ಇನ್ನೆಷ್ಟು ನೆನೀತದೋ ಇದು. ಕಳೆದಿಟ್ಕೊಂಡಿದ್ದೀನಲ್ಲ. ಓಕೆ ಕುದುರೆಮುಖ ಅದು ಮುಂಚೆನೇ ಬುಕ್ ಮಾಡ್ಬೇಕು. 1 ತಿಂಗಳು ಮುಂಚೆನೇ ಬುಕ್ ಮಾಡ್ಬೇಕು. ನೀವು ಇದ್ದೀರಲ್ಲ, ನೀವು ಎಲ್ಲಿಂದ 1 ತಿಂಗಳು. ಜಯಂತನ ಪಾರ್ಸಲ್ ಮಾಡ್ತಾನೆ ನಮಗೆಲ್ಲ ಊಟಗಳನ್ನ. ಸ್ಪಾನ್ಸರ್ ಮಚ್ಚ, ಸ್ಪಾನ್ಸರ್ ನೀನೇನಾ? ಸ್ಪೂನ್ ಇಲ್ಲದೆ ಹೆಂಗೆ ತಿನ್ನೋದು? ಏನು? ಹಾಂ, ನಂಗೆ ಲಾಕ್ ಮಾಡೋಕ್ಕೂ ಬರಲ್ಲ. ಇತ್ತು ನಾನು ತಿಕ್ಕೆಲ್ಲ ಮಾತಾಡ್ತಾನೆ. ಆಯಿತು ತಗೋಣ. ಬಟನ್ ಆಯ್ತಾ ಅಲ್ಲಿ? ಹಾಂ. ಸೊ ನಾಷ್ಟ ಎಲ್ಲ ಆಯಿತು. ಇವಾಗ ಹೊರಡಬೇಕು. ಸೆಲ್ಫಿ ಸ್ಟಿಕ್ ಎತ್ಕೋಬೇಕು. ಯಾವುದು? ಅಲ್ಲ ಬರೋದಕ್ಕೆ ನೋಡಿ ಎಷ್ಟೊತ್ತು ಮಾಡ್ತಾವ್ರೆ. ಬರೋದೇ ಇಲ್ಲ ಗೈಸ್ ಇವರು. ಇವ್ರನ್ನೆಲ್ಲ ಕರ್ಕೊ ಬರ್ತೀವಲ್ಲವ, ಏನು ನೀರು ಹರಿದು ನೋಡಿ. ಎರಡು ರೂಟ್ ಐತಿ. ಯಾವ ರೂಟಲ್ಲಿ ಹೋಗೋಣ? ಇಲ್ಲೆಲ್ಲ ಬೆಳಗ್ಗೆ ಟೈಮ್ ಬಂದಿರಿ ಹೆಂಗೆ ಫಾಗ್ ಇರೋದು ಗೊತ್ತಾ? ನನ್ನ ಮಕ್ಕಳು ಎಲ್ಲಿ ಬಿಡ್ತೀರಾ ನೀವು? ಬೆಳಗ್ಗೆ ಮಲ್ಕೊಂಡು ನಿದ್ದೆ ಹೊಡಿತೀರ. ರೆಡಿ ಆಗೋದೇ ಆಯಿತು ಇವ್ರಿಗೆ 3 ಅವರ್. ಹೆಣ್ಮಕ್ಳಾದ್ರೂ ಬೇಗ ರೆಡಿ ಆಗಿಬಿಡ್ತಾರೆ, ಇವ್ರು ರೆಡಿ ಆಗಲ್ಲ. ಹೇಳೋದಕ್ಕೆ ಮಾತ್ರ ನಾನೇ ಅಂತಾರೆ. ವಾವ್, ನೋಡು ಫಾಗು. ಚೆಕಿಂಗ್ ಪಾಯಿಂಟ್ ಅನ್ಸುತ್ತೆ. ಬೇಗ ಬರಬೇಕಿತ್ತು, ಇಷ್ಟೊಂದು ಲೇಟ್ ಮಾಡೋ ಸಾವಿರ. ಮತ್ತೆ ಸ್ಕ್ಯಾನರ್ ಏನಿಲ್ಲ ಚೆಕ್ಕಿಂಗು. ಅಲ್ಲ ಇಲ್ಲೇ ಅನ್ಕೊಂತೀನಿ. ಚೆಕಿಂಗ್ ಇದೆಯಣ್ಣ? ಚೆಕಿಂಗ್ ಆಯ್ತಾ? ಹಾಂ ಆಗಿದೆ. ಹಾಂ ಪ್ಲಾಸ್ಟಿಕ್ ಎಲ್ಲ ತಗೊಂಡು ಇದು ಮಾಡಂಗಿಲ್ಲ. ಮತ್ತೆ 1 ಲೀಟ್ರು 1/2 ಲೀಟ್ರ್ ನೀರು ಬಾಟ್ಲಿ ಇದು ಮಾಡಂಗಿಲ್ಲ. ಹಾಂ
ನೀವು ತಿಂಡಿ ಊಟ ಮಾಡ್ಕೊಂಡ್ರೆ ಇಲ್ಲಿಗೆ ಇದು ಮಾಡ್ಕೋಬೇಕು. ಮತ್ತೆ ಇದು ದತ್ತಿಗುಂಡಿ ಹಾಂ, ಎಲ್ಲೆಲ್ಲಿ ಹೋಗ್ತೀರಾ? ಮುಳ್ಳಯ್ಯನಗಿರಿ, ದತ್ತಪೀಠ. ದತ್ತಪೀಠ ಹಾಂ, ಮತ್ತೆ ಮ್ಯಾಪ್ ನೋಡಬೇಕು. ಅಲ್ಲ ಅಂತೂ ನೀವು ಹೇಳಿ ನಾನು ಇಲ್ಲೇ ಹೇಳ್ಬಿಡ್ತೀನಿ ಸ್ಪಾಟು. ಈಗ ಫಸ್ಟ್ ಮುಳ್ಳಯ್ಯನಗಿರಿಗೆ ಹೋಗ್ತೀರಾ? ಹಾಂ. ಮುಳ್ಳಯ್ಯನಗಿರಿ ಇದೊಂದು ನವಿಲುಗುಡ್ಡ ಅಂತ ಚೆಕ್ ಪೋಸ್ಟ್ ಬರುತ್ತೆ. ಹಾಂ. ಆನ್ಲೈನ್ ಬುಕ್ಕಿಂಗ್ ಆಗಿದೆ ಅಲ್ವಾ? ಹೌದು. ಅದು ತೋರಿಸಿ ಹೋಗಿ ನಿಧಾನ ಹೋಗಿ ಅವಸರ ಮಾಡಿಕೊಬೇಡಿ. ಯಾಕೆಂದ್ರೆ ಈಗ ಮಳೆ ಸಿಕ್ಕಾಪಟ್ಟೆ ಇದೆ, ಹಾಂ. ಗಾಳಿ ಇದೆ. ಅಕಸ್ಮಾತ್ ಜಾಸ್ತಿ ಗಾಳಿ ಇದ್ರೆ ಸ್ವಲ್ಪ ನಿಂತು ಮುಂದೆ ಹೋಗಿ. ಸರಿ, ಥ್ಯಾಂಕ್ಸ್ ಅಣ್ಣ. ಮರಗಳಿದ್ದಾವಲ್ಲ, ಹಾಂ. ಸ್ವಲ್ಪ ಜಾಸ್ತಿ ಗಾಳಿ ಇದ್ರೆ ಸ್ವಲ್ಪ 2 ಕಡೆ ಚೆಕ್ ಪೋಸ್ಟ್ಗಳು ಇದೆ, ಅಲ್ಲಿ ನಿಂತು ಮುಂದೆ ಹೋಗಿ. ಸರಿ, ಥ್ಯಾಂಕ್ಸ್ ಅಣ್ಣ. ಇದರಲ್ಲಿ ಇದು ಮಾಡಿ ರನ್ ಮಾಡಕ್ಕೆ ಹೋಗ್ಬೇಡಿ ಗಾಳಿ ಇದ್ದಾಗ. ಹಾಂ. ಗಾಳಿ ಇದ್ದಾಗ ನಾನು ಇದೇ ಚೆಕ್ ಪೋಸ್ಟ್ ಅಂದ್ಕೊಂಡೆ, ಇನ್ನೂ ಮುಂದೆ ಆಯ್ತಂತೆ ಚೆಕ್ ಪೋಸ್ಟು. ಸ್ಕೂಲೆಲ್ಲ ಇದೆಯಾ? ಹೋದ್ರು ಅವ್ರು ಇರಲ್ಲ. ಅಯ್ಯೋ ಅಣ್ಣ ಹೆಂಗೆ ಆಡಿಸ್ತಾನೆ. ಪೆಟ್ರೋಲ್ ಬಂಕಲ್ಲ ಆಯ್ತಾ? ಅಲ್ಲಿ ಚೆಕ್ ಪೋಸ್ಟ್ ಹತ್ರ ನಿಂತಿರ್ತಾರೆ. ಹಾಂ, ಇದೆ ಕಣ ಚೆಕ್ ಪೋಸ್ಟ್. ನಾನು ಅಲ್ಲೇ ಅಂದ್ಕೊಂಡೆ. ನಂದಾಯ್ತಲ್ಲ ನಿನ್ನ ಹತ್ರ, ತೋರಿಸು. ಫುಲ್ ಚೆಕಿಂಗ್ ಮಾಡ್ತವ್ರೆ ಗೈಸ್. ಇಲ್ಲಿ ಚೆಕಿಂಗ್ ಮುಗಿಸ್ಕೊಂಡು ಇವಾಗ ಎಂಟ್ರಿ ಆಗ್ತಾ ಇದೀವಿ ಮುಳ್ಳಯ್ಯನಗಿರಿಗೆ. ವಾವ್, ಏನದು ಬ್ಯೂಟಿ! ವಾ, ಓ ಇದೆ ಹೋಗೋ ಪ್ಲೇಸ್ಗಿಂತ ವೆದರ್, ಹೋಗೋ ಜಾಗನೇ ಚೆನ್ನಾಗೈತಲ್ಲೋ, ಹೋಗೋ ರೂಟೇ.